ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಕೃಷಿ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ಇವತ್ತು ಸ್ಯಾಟರ್ಡೇ ಈವ್ನಿಂಗ್, ಇವಾಗಷ್ಟೇ ನಾನು ಸ್ಕೂಲಿಂದ ಬಂದೆ. ಆ್ಯಕ್ಚುಲಿ ನನಗೆ ಇವಾಗ ಸ್ಯಾಟರ್ಡೇ ಕೂಡ ಫುಲ್ ಡೇ, ಹಾಗಾಗಿ ಇವಾಗಷ್ಟೇ ಸ್ಕೂಲಿಂದ ಬಂದು ಇವಾಗ ಅಡುಗೆ ತಯಾರಿ ಆಗ್ತಾ ಉಂಟು. ಇವಾಗ ಹಸ್ಬೆಂಡ್ ಚಿಕನ್ ತೊಗೊಂಡು ಬಂದರು. ಇವಾಗ ಚಿಕನ್ ಸ್ವಲ್ಪ ಕ್ಲೀನ್ ಮಾಡಿ ಅದರ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ತಾ ಇದ್ದೀನಿ. ಹಾಗೆ ಇದು ಚಿಕನ್ ಗ್ರೇವಿದು ರೆಸಿಪಿ ಅಂದರೆ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಡೀಟೇಲಾಗಿ ಹಾಕ್ತಾ ಇಲ್ಲ. ಹಾಗೆ ನಾಳೆ ಪುಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ಗ್ರೇವಿ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಇದು ನಾವು ಟೀಚರ್ಸ್ ಎಲ್ಲ ಸೇರಿ ಥ್ರೋಬಾಲ್ ಆಡಲಿಕ್ಕೆ ಹೋಗಿ ಸ್ವಲ್ಪ ಕೈಗೆ ನೋವಾಗಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಗ್ರೇವಿ ಮಾಡಿದರೆ ನನ್ನ ಮಗಳು ಗ್ರೇವಿ ತಿಂತಾಳೆ, ಬಟ್ ಅದರ ಪೀಸಸನ್ನು ತಿನ್ನೋದಿಲ್ಲ. ಹಾಗಾಗಿ ಅವಳಿಗೋಸ್ಕರ ಕಬಾಬ್, ಅವಳ ಜೊತೆಲಿ ನಮಗೂ ಕೂಡ ಆಗುತ್ತೆ. ಹಾಗೆ ಯಾವಾಗಲೂ ಕಬಾಬ್ ಜೊತೆ ಈರುಳ್ಳಿ ಹಾಗೆ ಸ್ವಲ್ಪ ಲಿಂಬು ಇದ್ರೆ ಚೆನ್ನಾಗಾಗುತ್ತೆ ಅಂತ ಲಿಂಬನ್ನು ಹಿಂಡಿ ಹಾಗೆ ಕಬಾಬ್ ಪೀಸಸ್ ಜೊತೆ ಈರುಳ್ಳಿಯನ್ನು ನೆಂಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇಳಿದ್ನಲ್ವಾ ಪುಂಡಿ ಮಾಡಲಿಕ್ಕೆ ಇದೆ ನಮಗೆ ಅಂತೇಳಿ. ಪುಂಡಿ ರೆಡಿಯಾಗಿದೆ ಬೆಳಗ್ಗೆ. ಹಾಗೆ ಬ್ಲ್ಯಾಕ್ ಟೀ. ಆ ಪುಂಡಿಗೆ ನಾವು ಹಿಂದಿನ ದಿವಸ ಮಾಡಿಟ್ಟಂಥ ಚಿಕನ್ ಗ್ರೇವಿ ಕಾಂಬಿನೇಷನ್ ಇದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹಿಂದಿನ ದಿವಸದ ಗ್ರೇವಿ ಯಾವಾಗಲೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು, ಟೇಸ್ಟ್ ವೈಸ್ ನೋಡ್ಲಿಕ್ಕೆ ಹೋದರೆ. ಅಪ್ಪಿ ಹಾಯ್. ಏರ್ ಫಸ್ಟ್ ಆಗ್ಬೇಕು, ತಾತನ ಪಪ್ಪನ? ಹಾಗೆ ಬೆಳಿಗ್ಗೆ ಎದ್ದು ಚಹಾ ಎಲ್ಲ ಆದ ನಂತರ ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಗರಿ ಇತ್ತು. ಅದನ್ನು ನೋಡಿದ ನಂತರ ನನ್ನ ಮಗಳು ಶುರು ಮಾಡಿದ್ಲು ನೋಡಿ. ಆ್ಯಕ್ಚುಲಿ ಅವಳಿಗೆ ಅದರಲ್ಲಿ ಐಡಿಯಾ ಇರಲಿಲ್ಲ. ಹಿಂದಿನ ದಿವಸ ಅವಳ ತಾತ ಒಂದು ವಾಚ್ ಮಾಡಿ ಕೊಟ್ಟಿದ್ರು ಅವಳಿಗೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಬೆಳಿಗ್ಗೆನೇ ನನಗೆ ವಾಚ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನನ್ನ ಮಗಳಿಗೋಸ್ಕರ ಒಂದು ಫ್ಯಾನ್ ಅಂತೆ, ಹಾಗೆ ವಾಚ್ ಅಂತೆ, ಹಾಗೆ ಇನ್ನೊಂದೇನೋ ಸ್ನೇಕ್ ಥರ ಏನೋ ಮಾಡಲಿಕ್ಕೆಲ್ಲ ಹೊರಟಿದ್ದಾರೆ. ಗುಡ್ಡು. ಹಾಗೆ ನೀವು ಯಾರೆಲ್ಲ ಈ ತೆಂಗಿನ ಗರಿಯಲ್ಲಿ ವಾಚ್ ಅಥವಾ ಫ್ಯಾನ್ ಎಲ್ಲ ಮಾಡಿ ಆಟ ಆಡಿದ್ದೀರಾ ಒಂದು ಕಮೆಂಟ್ ಮಾಡಿ. ಬಿಕಾಸ್ ನಾವಂತೂ ತುಂಬ ಆಟ ಆಡಿದ್ದೀವಿ ಈ ಗರಿಯಲ್ಲಿ. ಹಿಂದಿನ ಕಾಲದಲ್ಲಿ ಇದೇ ನಮ್ಮದು ಆಟಿಕೆಗಳಾಗಿತ್ತು. ವಾಚ್ ಅಂತೆ ಅದು ಇದು ಅಂತೇಳಿ ತುಂಬ ನಮಗೂ ಕೂಡ ನಮ್ಮ ತಂದೆ ತಾಯಿ ಅಜ್ಜ ಎಲ್ಲ ಮಾಡಿ ಕೊಟ್ಟಿದ್ದು ನೆನಪಿದೆ. ಫೈನಲಿ ನನ್ನ ಮಗಳು ಕೂಡ ಅಂಥ ಒಂದು ಆಟಿಕೆಯಲ್ಲಿ ಆಟ ಆಡಿದ್ಲು. ತುಂಬಾ ಖುಷಿ ಆಯಿತು. ಹಾಗೆ ಹಿಂದಿನ ಕಾಲದಲ್ಲಿ ನಾವು ಆಟ ಆಡ್ತಾ ಇದ್ದಂಥ ಈ ಥರದ್ದೆಲ್ಲ ಆಟಿಕೆಗಳ ಮುಂದೆ ಇವಾಗ ಸಿಗುತ್ತಲ್ವಾ, ಅಂದರೆ ಹಣ ಕೊಟ್ಟ ತಕ್ಷಣ ಏನೋ ಬೇರೆ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಆಟಿಕೆಗಳು ಸಿಗುತ್ತೆ ನಮಗೆ. ಬಟ್ ಅವೆಲ್ಲ ಇದರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಹಣ ಕೊಟ್ಟರೆ ಇವಾಗ ಏನು ಬೇಕಾದರೂ ಸಿಗುತ್ತೆ. ಅಂಗಡಿಯಲ್ಲಿ ಇಷ್ಟೆಷ್ಟೋ ಕಾಸ್ಟ್ಲಿದು ಆಟಿಕೆಗಳಿರುತ್ತೆ. ಬಟ್ ಯಾಕೆ ಅದು ತೊಗೊಂಡು ಬರ್ತೀವಿ, ಒಂದು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡ್ತಾರೆ, ಅನಂತರ ಅದನ್ನು ಹಾಳು ಮಾಡಿ ಬಿಸಾಕ್ಬಿಡ್ತಾರೆ. ಬಟ್ ಈ ಥರದ ಆಟಿಕೆಗಳು ಹಾಗಲ್ಲ. ನಾವು ಹಿಂದಿನ ಕಾಲದಲ್ಲಿ ಹೇಗಂದರೆ ಇದನ್ನು ಮಾಡೋದು ಹೇಗೆ, ಯಾವ ಥರ ಮಾಡಬೇಕು, ಹೇಗೆ ಕಟ್ ಮಾಡಬೇಕೆಲ್ಲ ಕೇಳಿ
ಒಂದು ಕಲಿತು ಅದನ್ನು ಮಾಡಿ ಅದು ಮಾಡಿದಾಗ ಅದು ವಾಚ್ ಥರ ಕಂಡಾಗ ಅದರಲ್ಲಿ ಆಗುವಂಥ ಖುಷಿ ಇದೆಯಲ್ವಾ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದ ಆಟದಲ್ಲೆಲ್ಲ ಹಾಗೆ ಮಕ್ಕಳು ಪ್ರತಿಯೊಂದು ವಿಚಾರಗಳನ್ನು ಕಲಿತಾ ಇದ್ದರು. ಒಂದು ಆಟದಲ್ಲಿ ತುಂಬ ವಿಷಯಗಳನ್ನು ಕಲೀಲಿಕ್ಕೆ ಅವಕಾಶ ಇತ್ತು. ಬಟ್ ಇವಾಗ ಹಾಗೇನೂ ಇಲ್ಲ. ಕಣ್ಣಿಗೆ ಸುಂದರವಾಗಿ ಕಂಡ್ರೆ ಸಾಕು, ಮಕ್ಕಳಿಗೆ ಹಣ ಕೊಟ್ಟು ತೊಗೊಂಡ್ಬಿಡ್ತೀವಿ. ಅದನ್ನು ಒಂದು 1 ಅವರಲ್ಲಿ ಅದನ್ನು ಹಾಳು ಮಾಡಿ ಬಿಸಾಕಿಬಿಡ್ತೀವಿ. ಇವಾಗ ಹಣಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆನೇ ಇಲ್ಲದೆ ಆಗೋಗ್ಬಿಟ್ಟಿದೆ. ದಯವಿಟ್ಟು ಮನೇಲಿ ನಿಮ್ಮ ಮನೇಲಿ ಏನಾದರೂ, ಈಗ ಈ ವಿಡಿಯೋವನ್ನು ನೋಡ್ತಾ ಇರುವವರ ಮನೇಲಿ ಏನಾದರೂ ಈ ಥರ ಗರಿ ಇದ್ದರೆ ಮಕ್ಕಳಿಗೆ ಈ ಥರದ ಆಟಿಕೆಗಳನ್ನು ಮಾಡಿಕೊಡಿ. ತುಂಬ ಎಂಜಾಯ್ ಮಾಡ್ತಾರೆ, ಇದರಲ್ಲಿ ತುಂಬ ಕಲಿತಾರೆ. ಕಸದಿಂದ ಯಾವ ರೀತಿ ಯೂಸ್ಫುಲ್ ಆದ ಥಿಂಗ್ಸನ್ನು ಮಾಡ್ಬೋದು ಅಂತಲೂ ಕಲಿತಾರೆ. ಸುಮ್ಮನೆ ದುಡ್ಡು ಕೊಟ್ಟು ಆಟಿಕೆಗಳನ್ನು ತೊಗೊಂಡು ಬರೋದಕ್ಕಿಂತ ಇದನ್ನೆಲ್ಲ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ. ಹಾಗೆ ರಾತ್ರಿ ಹೊತ್ತು ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಕಬಾಬ್ ಮತ್ತು ಚಿಕನ್ ಗ್ರೇವಿ ಇತ್ತು. ಹಾಗೆ ರಾತ್ರಿ ಒಂದು ಎಕ್ಸ್ಟ್ರಾ ಐಟಮ್ ಅಂದರೆ ಫಿಶ್ ತೊಗೊಂಡು ಬಂದಿದ್ದರು. ಹಾಗೆ ಅದರ ಗ್ರೇವಿ ಕೂಡ ಮಾಡಿದ್ದೆ. ಬಂಗುಡೆ ಮೀನಿನ ಸಾರು. ಹಾಗೆ ಬಂಗುಡೆ ಮೀನಿನ ಸಾರು ಜೊತೆ ಚಿಕನ್ ಗ್ರೇವಿ ಹಾಗೆ ಕಬಾಬ್, ಎಷ್ಟು ಐಟಮ್ಸ್ ಇದೆ. ಹಾಗೆ ಇವಾಗ ಊಟ ಮಾಡಿ ಆನಂತರ ನೆಕ್ಸ್ಟ್ ಇನ್ನೊಂದು ನಮ್ಮದು ಚೆರಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ, ಆ್ಯಕ್ಚುಲಿ ಅದಕ್ಕೆ ಸಾಲ್ಟ್ ವಾಟರಲ್ಲಿ ಅದನ್ನು ಸ್ನಾನ ಮಾಡಿಸಿ ಅಂದರೆ ಸಾಲ್ಟ್ ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ಅದನ್ನು ಮೀನನ್ನು ಹಾಕಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ನನಗೆ ಹೇಳಿದ್ರೊಬ್ಬರು. ಹಾಗೆ ಮಾಡಿದ್ವಿ. ಆನಂತರ ಇವಾಗ ಸ್ವಲ್ಪ ಕ್ಯೂರ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ಫುಡ್ ತಿಂದಲು, ಆದರೂ ಕೂಡ ಸ್ಟಾರ್ಟಿಂಗ್ ಇದ್ದಷ್ಟು ಆ್ಯಕ್ಟಿವ್ ಮಾತ್ರ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ಆದರೆ ಮೊನ್ನೆಗಿಂತ ಬೆಟರ್ ಅಂತ ಹೇಳ್ಬೋದು. ಫುಡ್ಡೆಲ್ಲ ಸ್ವಲ್ಪ ತಿಂದಿದ್ದಾಳೆ. ಹಾಗೆ ನಿಮಗೇನಾದರೂ ಬೇರೆ ವಿಚಾರ ಗೊತ್ತಿದ್ದರೆ ನಮಗೆ ಹೇಳಿ, ಯಾಕೆ ಆ ಥರ ಆಗ್ತಾ ಉಂಟು, ಅಂದರೆ ಫಿಶ್ ಕರೆಕ್ಟಾಗಿ ಅಂದರೆ ಆ್ಯಕ್ಟಿವ್ ಆಗಿಲ್ಲ ಯಾಕೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಡೇ ನಾವು ಸ್ಕೂಲಿಂದ ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಹೋಗಿದ್ವಿ. ನಮ್ಮ ಫ್ರೆಂಡ್ ಅವರ ಮನೆಯ ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು. ಹಾಗೆ ನಾವೆಲ್ಲ ಟೀಚರ್ಸ್ಗಳು ಒಟ್ಟಾಗಿ ಮಧ್ಯಾಹ್ನದ ಹೊತ್ತು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಬಂದ್ವಿ. ಆ ವಿಡಿಯೋ ಇಲ್ಲಿದೆ ನೋಡಿ. ಅವರಿಗೆ ಮಾತ್ರ ಹಾಗೆ ಈ ನನ್ನ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ ಕಡೆಯಿಂದ ನವರಾತ್ರಿಯ ಶುಭಾಶಯಗಳು.